ನಮಸ್ತೆ ಅತ್ತೆ. ಇವಾಗ ಏನು ನಿಮ್ಮ ಮುಖ ಕಳಕಳೆಯಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಏನು ಸಮಾಚಾರ ಅತ್ತೆ? ಏನಿಲ್ಲ ಅಮ್ಮ, ನಾನು ಮೊನ್ನೆ ಮಯೋವೇದಿಕ ನಮ್ಮ ಮೊಣಕಾಲು ನೋವುದು ಎಣ್ಣೆ ಹಚ್ಕೊಂಡಲ್ವಾ, ಅದರಿಂದ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಂಗೆ ಆಗುತ್ತೆ. ಹೌದಾ? ಓ, ಅದಕ್ಕೆ ನೀವು ಭಾಳ ಲವಲವಿಕೆಯಿಂದ ಕಾಣ್ತದೆ. ನೀವು ಹೀಗೇ ಇರಬೇಕತ್ತೆ, ನಗ್ನಗ್ತಾ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮನ್ನೆಲ್ಲರೂ ಆದರ್ಶ ಅತ್ತೆ ಸೊಸೆ ಅಂತಾರೆ. ನೀವು ಯಾವಾಗಲೂ ನನ್ನ ಸೊಸೆಗಿಂತ ಮಗಳ ಥರ ಹೌದಮ್ಮ, ಎಲ್ಲರೂ ಹಾಗೇ ಇರಬೇಕಲ್ವಾ. ನೀವು ಒಂದು ಮನೆಯನ್ನು ಬಿಟ್ಟು ನೀವು ಇಲ್ಲಿ ಬಂದಿರ್ತೀರ. ನೀವು ಒಳ್ಳೆ ಸಂಸ್ಕಾರವಂತೆ ಆಗಿ ನಮಗೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತೀರ. ನಿಮ್ಮನ್ನು ದೂರಿದ್ರೆ ಹೇಗೆ? ಅದು ಸರಿ ಹೋಗಲ್ಲ ಅಲ್ವಾ. ಅಯ್ಯೋ ದೇವ್ರಿ, ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮ ಥರನೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅತ್ತೆ. ಎಷ್ಟು ಸಂಸಾರಗಳು ನೆಮ್ಮದಿಯಿಂದ ನಗ್ನಗ್ತಾ ಇರ್ಬೋದಲ್ವ. ಹೌದಮ್ಮ, ಹೌದು. ಬಟ್ ಏನು ಮಾಡೋದು, ಪ್ರಪಂಚದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ಲ. ನಾನು ತುಂಬ ಪುಣ್ಯ ಮಾಡಿದ್ದೆ ಬಿಡಿ ಅತ್ತೆ. ನಾನು ಕೂಡ ಪುಣ್ಯ ಮಾಡಿದ್ದೆ ಅಮ್ಮ. ನಮ್ಮನ್ನು ನೋಡಾದರೂ ಜನ ತಿಳ್ಕೊಳ್ಳಿ. ಹೌದು ಅತ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿ? ಮಧ್ಯಾಹ್ನಕ್ಕೆ ತವ್ವೆ, ಬಿಸಿ ಬಿಸಿ ಅನ್ನ, ಹಪ್ಪಳ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡೋಣ. ಹೌದತ್ತೆ. ಮಕ್ಕಳು ಹಾಸ್ಟೆಲಲ್ಲಿ ಇದ್ದು ಅಲ್ಲಿರೋ ಊಟ ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ಅದನ್ನೆಲ್ಲ ತಿಂದು ಇದ್ದಾರೆ. ಅವರು ಇವತ್ತು ಮನೆಗೆ ಬರ್ತಾರಂತೆ. ಸೊ ಚೆನ್ನಾಗಿರೋ ಊಟ ತಿಂಡಿ ಮಾಡಬೇಕು. ಹೌದಮ್ಮ, ಮಾಡೋಣ. ನೀನೇನು ಯೋಚನೆ ಮಾಡಬೇಡ. ನಾನು ಬೇಗ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂತು ಹೆಚ್ಚಿಟ್ಟಿರ್ತೀನಿ. ನೀನು ಬರೀ ಒಗ್ಗರಣೆ ಕೊಡುವಂತೆ. ಹೌದು ಅತ್ತೆಯವರೇ, ಮಾಡೋಣ.